ತಿಮ್ಮಾಪುರ್ ಅವರ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತೋ ಇದರಲ್ಲಿ ಕೆಲ ಅಧಿಕಾರಿಗಳು ತಗ್ಲಾಕೊಂಡ್ರು. ವಿಪಕ್ಷಗಳು ತಿಮ್ಮಾಪುರ್ ಅವರ ಇಲಾಖೆಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಪಟ್ಟು ಹಿಡಿದರು. ಸದನದ ಒಳಗೂ ಕೂಡ ಹೋರಾಟವನ್ನು ಮಾಡಿದರು. ನಿನ್ನೆ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಾರ್ ಲೈಸೆನ್ಸ್ಗೆ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡಿ ಅಬಕಾರಿ ಉಪಾಯುಕ್ತ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲೂ ಬಾರ್ ಲೈಸೆನ್ಸ್ ಲಂಚವತಾರ ಪ್ರತಿಧ್ವನಿಸಿದೆ. ರಾಜೀನಾಮೆ ನೀಡಲು ತಿಮ್ಮಾಪುರ ನಕಾರ. ಸದನದಲ್ಲಿ ದೋಸ್ತಿ ಅಹೋರಾತ್ರಿ ಹೋರಾಟ. ಶತಾಯಗತಾಯ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ನೀಡಲೇಬೇಕು ಅಂತ ದೋಸ್ತಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟಿಸಿದ್ದಾರೆ. ತಿಮ್ಮಾಪುರ ಪೋಸ್ಟರ್ ಹಿಡಿದು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ. ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ 2ರಿಂದ 3 ಕೋಟಿ ರೂಪಾಯಿ. ಈಗ ಲೋಕಾಯುಕ್ತದಲ್ಲೇ ಸಿಕ್ಕಾಕೊಂಡಿದ್ದಾರೆ. 1.5 ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಂಡು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಯಾರು ಸಿಕ್ಕಾಕೊಂಡಿದ್ದಾನೆ ಅವನು ಸುಮಾರು 80 ಈ ಥರ 80 ಲೈಸೆನ್ಸ್ ಕೊಟ್ಟಿದ್ದಾನೆ ನಾವು. 80 ಲೈಸೆನ್ಸ್ ಅಂದರೆ ಒಂದೊಂದು ಇದಕ್ಕೆ 2ರಿಂದ 3 ಕೋಟಿ ಅಂದರೆ ಎಷ್ಟು ಕೋಟಿಗಳಾಗಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಹೋಗ್ತಾ ಇದೆ. 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ. ಇಲ್ಲಿಗೂ ಕೂಡ ಪಾಲು ಹೋಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಂಥ ಭ್ರಷ್ಟ ಅಬಕಾರಿ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಪಾಪದ ಹಣದಿಂದ ಸರ್ಕಾರ ನಡೆಸಬೇಕಾ? ಕಣ್ಣು ಇದ್ರೂ ಕೂಡ ಕಾಣದ ರೀತಿಯಲ್ಲಿ ಈ ಸರ್ಕಾರ ಏನು ನಡ್ಕೋತಾ ಇದೆ. ಖಂಡಿತ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ನಾವೆಲ್ಲ ನೋಡ್ತೇವೆ, ನಮ್ಮ ಹೆಣ್ಮಕ್ಳಿಗೆ 2,000 ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಸ್ವಾಮಿ, ನೀವು ಇಂಥ ಒಂದು ಭ್ರಷ್ಟ ದುಡ್ಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ನೀವು ಬದುಕು ಕಟ್ಕೊಡೋ ಅಂಥದ್ದು ಪ್ರಮೇಯ ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ವಿಪಕ್ಷಗಳು ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ರೆ ಆರ್.ಬಿ. ತಿಮ್ಮಾಪುರ ಮಾತ್ರ ಐ ಡೋಂಟ್ ಕೇರ್ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಅಬ್ಬರಿಸಿದ್ದಾರೆ. ವ್ಯಕ್ತಿ ಮೇಲೆ ಅವ್ರು ತೇಜೋವಧಿ ಮಾಡಬೇಕಾದ್ರೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದ್ರೆ ಏನಾದರೂ ಒಂದು ಆಧಾರ ಬೇಕು, ಸಾಕ್ಷಿ ಬೇಕು. ಇಂಥ ಆಧಾರ ಸಾಕ್ಷಿ ರಹಿತವಾದ ಮಾತುಗಳು ನಿಮ್ಮ ಸಮಯದಲ್ಲಿ 8 ಟ್ರ್ಯಾಪ್ ಆಗಿದ್ವಲ್ಲ ಲೋಕಾಯುಕ್ತದ್ದು, ನಮ್ದಿಗೆ ಒಂದಾಗಿದೆ. ಅದಕ್ಕೆ ಅಧ್ಯಕ್ಷೆ, ಇಂಥ ನಿರಾಧಾರ ಸುದ್ದಿಗಳಿಗೆ, ನಿರಾಧಾರ ಮಾತುಗಳಿಗೆ, ನಿರಾಧಾರವಾದಂಥ ಆಡಿಯೋಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾನು ಇಂಥ ಸುಳ್ಳಿಗೆ ಹೆದರುವುದೂ ಇಲ್ಲ. ನನ್ನ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಈ ರಾಜೀನಾಮೆ ಸಮರದಲ್ಲಿ ಕೊನೆಗೆ ಯಾರು ಗೆಲ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ತಿಮ್ಮಾಪುರ್ ಅವರ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಯಾವಾಗ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತೋ ಇದರಲ್ಲಿ ಕೆಲ ಅಧಿಕಾರಿಗಳು ತಗ್ಲಾಕೊಂಡ್ರು. ವಿಪಕ್ಷಗಳು ತಿಮ್ಮಾಪುರ್ ಅವರ ಇಲಾಖೆಯಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಪಟ್ಟು ಹಿಡಿದರು. ಸದನದ ಒಳಗೂ ಕೂಡ ಹೋರಾಟವನ್ನು ಮಾಡಿದರು. ನಿನ್ನೆ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದಾರೆ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಒತ್ತಾಯಿಸಿ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ.
ಬಾರ್ ಲೈಸೆನ್ಸ್ಗೆ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡಿ ಅಬಕಾರಿ ಉಪಾಯುಕ್ತ ಲೋಕಾಯುಕ್ತಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲೂ ಬಾರ್ ಲೈಸೆನ್ಸ್ ಲಂಚವತಾರ ಪ್ರತಿಧ್ವನಿಸಿದೆ. ರಾಜೀನಾಮೆ ನೀಡಲು ತಿಮ್ಮಾಪುರ ನಕಾರ. ಸದನದಲ್ಲಿ ದೋಸ್ತಿ ಅಹೋರಾತ್ರಿ ಹೋರಾಟ. ಶತಾಯಗತಾಯ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ನೀಡಲೇಬೇಕು ಅಂತ ದೋಸ್ತಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ಜೆಡಿಎಸ್ ನಾಯಕರು ಪ್ರತಿಭಟಿಸಿದ್ದಾರೆ. ತಿಮ್ಮಾಪುರ ಪೋಸ್ಟರ್ ಹಿಡಿದು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ. ಅಬಕಾರಿ ಇಲಾಖೆಯಲ್ಲಿ ಸುಮಾರು 6,000 ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ 2ರಿಂದ 3 ಕೋಟಿ ರೂಪಾಯಿ ಈಗ ಲೋಕಾಯುಕ್ತದಲ್ಲೇ ಸಿಕ್ಕಾಕೊಂಡಿದ್ದಾರೆ. 1.5 ಕೋಟಿ ಕೇಳಿ 25 ಲಕ್ಷ ಲಂಚ ತಗೊಂಡು ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಈಗಾಗಲೇ ಯಾರು ಸಿಕ್ಕಾಕೊಂಡಿದ್ದಾನೆ ಅವನು ಸುಮಾರು 80 ಈ ಥರ 80 ಲೈಸೆನ್ಸ್ ಕೊಟ್ಟಿದ್ದಾನೆ ಅವನು. 80 ಲೈಸೆನ್ಸ್ ಅಂದರೆ ಒಂದೊಂದು ಇದಕ್ಕೆ 2ರಿಂದ 3 ಕೋಟಿ ಅಂದರೆ ಎಷ್ಟು ಕೋಟಿಗಳಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಹಣ ಹೋಗ್ತಾ ಇದೆ. 5-6 ಸಾವಿರ ಕೋಟಿ ರೂಪಾಯಿ ಹಗರಣ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ. ಇಲ್ಲಿಗೂ ಕೂಡ ಪಾಲು ಹೋಗಿದೆ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೂ ಕೂಡ ಪಾಲು ಹೋಗಿರ್ತಕ್ಕಂಥದ್ದಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಹಾಗಾಗಿ ಇಂಥ ಬಂಡತನ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ನಾವು ಆಗ್ರಹ ಪಡಿಸ್ತಾ ಇದ್ದೇವೆ. ಮತ್ತೊಮ್ಮೆ ಇಂಥ ಭ್ರಷ್ಟ ಅಬಕಾರಿ ಸಚಿವನ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು. ಪಾಪದ ಹಣದಿಂದ ಸರ್ಕಾರ ನಡೆಸಬೇಕಾ? ಕಣ್ಣು ಇದ್ರೂ ಕೂಡ ಕಾಣದ ರೀತಿಯಲ್ಲಿ ಈ ಸರ್ಕಾರ ಏನು ನಡ್ಕೋತಾ ಇದೆ, ಖಂಡಿತ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಇವತ್ತು ನಾವೆಲ್ಲ ನೋಡ್ತೇವೆ, ನಮ್ಮ ಹೆಣ್ಮಕ್ಳಿಗೆ 2,000 ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಸ್ವಾಮಿ, ನೀವು ಇಂಥ ಒಂದು ಭ್ರಷ್ಟ ದುಡ್ಡಿನಲ್ಲಿ ನಮ್ಮ ಹೆಣ್ಮಕ್ಳಿಗೆ ನೀವು ಬದುಕು ಕಟ್ಕೊಡೋಂಥದ್ದು ಪ್ರಮೇಯ ಈ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಲಿಕ್ಕೆ ಬಯಸ್ತೇನೆ. ವಿಪಕ್ಷಗಳು ಅಬಕಾರಿ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದ್ರೆ ಆರ್.ಬಿ. ತಿಮ್ಮಾಪುರ ಮಾತ್ರ ಐ ಡೋಂಟ್ ಕೇರ್ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಅಬ್ಬರಿಸಿದ್ದಾರೆ. ವ್ಯಕ್ತಿ ಮೇಲೆ ಅವ್ರು ತೇಜೋವಧಿ ಮಾಡಬೇಕಾದ್ರೆ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಕಾದ್ರೆ ಏನಾದರೂ ಒಂದು ಆಧಾರ ಬೇಕು, ಸಾಕ್ಷಿ ಬೇಕು. ಇಂಥ ಆಧಾರ ಸಾಕ್ಷಿ ರಹಿತವಾದ ಮಾತುಗಳು ನಿಮ್ಮ ಸಮಯದಲ್ಲಿ 8 ಟ್ರ್ಯಾಪ್ ಆಗಿದ್ವಲ್ಲ, ಲೋಕಾಯುಕ್ತದ್ದು ನಮ್ದಿಗೆ ಒಂದಾಗಿದೆ. ಅದಕ್ಕೆ ಅಧ್ಯಕ್ಷೆ, ಇಂಥ ನಿರಾಧಾರ ಸುದ್ದಿಗಳಿಗೆ, ನಿರಾಧಾರ ಮಾತುಗಳಿಗೆ, ನಿರಾಧಾರವಾದಂಥ ಆಡಿಯೋಗಳ ಬಗ್ಗೆ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾನು ಇಂಥ ಸುಳ್ಳಿಗೆ ಹೆದರುವುದೂ ಇಲ್ಲ. ನನ್ನ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಈ ರಾಜೀನಾಮೆ ಸಮರದಲ್ಲಿ ಕೊನೆಗೆ ಯಾರು ಗೆಲ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.